ಏನ್ ಹೇಳಪ್ಪ ನಿಮ್ಮ ಹೆಸರು? ನಮ್ಮ ಹೆಸರು ಜಗದೀಶ್ ಅಂತ ಸರ್. ಯಾವರು? ಬೆಂಡ್ರವಾಡಿ, ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕ್. ಎಷ್ಟು ಏಜು? 42. ಏನೇನ್ ಪ್ರಾಬ್ಲಮ್ ಇತ್ತು ನಿಮಗೆ? ನಮ್ದು ಕಿಡ್ನಿ ಪ್ರಾಬ್ಲಮ್ ಇತ್ತು, BP ಮತ್ತೆ ಶುಗರ್ ಹೈ ಲೆವೆಲ್ ಅಲ್ಲಿ ಇತ್ತು. BP 200 ಚಿಲ್ಲರೆ ಇತ್ತು ಸರ್. ಮತ್ತೆ ಶುಗರು ಅದು ಜಾಸ್ತಿನೇ 305 ಇತ್ತು. ಮತ್ತೆ ಇದು ಕಿಡ್ನಿದು 4.12 ಇತ್ತು. ಆಮೇಲೆ 1 ಬಂತು. ನಿಮ್ಮಲ್ಲಿ ನಾನು ಮೊಬೈಲ್ ಅಲ್ಲಿ ಯಾರೋ ಮತ್ತೆ ಫ್ರೆಂಡ್ ಹೇಳಿದ್ರು, ಮತ್ತೆ ಮೊಬೈಲ್ ಅಲ್ಲಿ ಚೆಕ್ ಮಾಡಿದೆ, ಮತ್ತೆ ವಿಡಿಯೋದಲ್ಲೆಲ್ಲ ನೋಡಿದೆ, ಟಿವಿನಲ್ಲೆಲ್ಲ 7:30 ಬರ್ತಿತ್ತು, ಅದನ್ನ ನೋಡಿದೆ ಆಯುಷ್ ಟಿವಿನಲ್ಲಿ. ಅದಾದ ನಂತರ ನಾನು ಒಂದು ನಂಬಿಕೆ ಮೇಲೆ ಬಂದೆ. ಬಟ್ ಇಂಗ್ಲಿಷ್ ಮೆಡಿಸಿನ್, ಅದಕ್ಕೆ ಮೆಡಿಸಿನ್ ಇಲ್ಲ, ಡಯಾಲಿಸಿಸ್ ಹಾಕ್ಬೇಕು ಅಂತ ಹೇಳ್ತಾರೆ ಅನ್ಕೊಂಡು ನಾನು ಭಯ ಪಟ್ಕೊಂಡಿದ್ದೆ. ಅದ್ರ ಫ್ರೆಂಡ್ ಮುಖಾಂತರ ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ್ಮೇಲೆ ನನಗೆ ಇಲ್ಲೆಲ್ಲ ನೋಡಿ ನಿಮ್ಮ ಕೌನ್ಸಿಲಿಂಗ್ ಕೇಳಿ ನನಗೆ ಅರ್ಧ ಸ್ವಲ್ಪ ರಿಕವರಿ ಆಯಿತು, ಮೈಂಡ್ ಸ್ವಲ್ಪ ಫ್ರೆಶ್ ಅಪ್ ಆಯಿತು. ಆಮೇಲೆ ಮೆಡಿಸಿನ್ ತಗೊಂಡ್ಮೇಲೆ ನಾನು 8 to 10 ಡೇಸ್ ಅಲ್ಲಿ ಒಂದನ್ನ ಕ್ರಿಯೇಟಿನ್ ಟೆಸ್ಟ್ ಮಾಡಿಸಿದೆ. ಅದರಲ್ಲೇ ಗೊತ್ತಾಯ್ತು 2.9 ಬಂತು. 4.2 ಇಂದ 2.9 ಬಂತು ಸರ್. ಅದಾದ್ಮೇಲೆ ತಿರ್ಗಿ ಈಗ ನೆನ್ನೆ ಮಾಡಿಸಿದೆ, ಬರುವಾಗ 2.3 ಬಂದಿದೆ. ಮತ್ತೆ ಮೆಡಿಸಿನ್ ಖಾಲಿ ಆಯ್ತು, ತಗೊಳಕ್ ಬಂದಿದ್ದೀನಿ. ನಮ್ಮ ತರನೇ ಎಲ್ಲರೂ ಕಷ್ಟದಲ್ಲಿರೋರು, ಖಂಡಿತ ನಾನು ಬೇರೆ ಕಡೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನಾನು ಅಡ್ಮಿಟ್ ಆಗಿರೋ ಕಡೆ ಪಕ್ಕದಲ್ಲೆಲ್ಲ ಬೆಡ್ನವ್ರ ಹತ್ರನೆಲ್ಲ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿದ್ದೀನಿ. ಎಲ್ಲರೂ ಬಂದಿದ್ದಾರೆ, ಆಲ್ರೆಡಿ ಒಂದು 2 days 3 days ಬ್ಯಾಕ್ ಬಂದಿದ್ದಾರೆ. ಈಗಲೂ ಒಬ್ಬರನ್ನೇ ನಾನು ಕರ್ಕೊ ಬಂದಿದ್ದೀನಿ. ಡಯಾಲಿಸಿಸ್ ಅಲ್ಲಿ ಇರೋರ್ನಿಗೆ ಮೆಡಿಸಿನ್ ಕೊಟ್ಟು ಅವರು ಚೆನ್ನಾಗಾಗಿ ಅವ್ರ ಫ್ಯಾಮಿಲಿ ತುಂಬಾ ಸಮೃದ್ಧಿಯಾಗಿ ಚೆನ್ನಾಗಿರ್ಲಿ ಅಂತ. ಆಮೇಲೆ ನಿಮ್ಗೆ ಹೆಂಗ್ ಚೇಂಜಸ್ ಇತ್ತು? ಬಾಡಿ ಏನ್ ಚೇಂಜ್ ಆಯ್ತು? ಕ್ರಿಯೇಟಿನ್ ಕಡಿಮೆ ಆಯ್ತು, ಅದು ಬೇರೆ ಪ್ರಶ್ನೆ. ಡೌನ್ ಆಗಿ ಫುಲ್ ನಾನು ಬ್ಲಾಕ್ ಆಗ್ಬಿಟ್ಟಿದ್ದೆ ಸರ್. ನನ್ನ ಫೇಸ್ ಎಲ್ಲ ಬ್ಲಾಕ್ ಆಗ್ಬಿಟ್ಟಿತ್ತು. ನನಗೆ ಭಯ ಆಗಿ ಎದ್ರಕಂಡೆ ನಾನು ಇದಾಗ್ಬಿಟ್ಟಿತ್ತು. ನಿದ್ದೆ ಒಂದು ಡ್ರಾಫು ಬರ್ತಿರ್ಲಿಲ್ಲ. ಯೋಚನೆ, ಕಾಲು ಊದ್ಕೊಂಡಿತ್ತು, ಒಂದು ಕೈ, ಒಂದು ಕಾಲು, ಮತ್ತೆ ಒಂದ್ ಕಣ್ಣು, ಎಡಗಡೆ ಕಣ್ಣು ಎಲ್ಲ ಊದ್ಕೊಂಡಿತ್ತು. ಈಗ ಆರಾಮಾಗಿ ಸೂಪರ್ ಆಗಿದ್ದೀನಿ. ಪಲ್ಯ ತಿಂತೀನಿ, ಸೊಪ್ಪು ತಿಂತೀನಿ, ಮತ್ತೆ ಎಲ್ಲ ಹಣ್ಣುಗಳೆಲ್ಲ ತಿಂತೀನಿ, ಮತ್ತೆ ರೊಟ್ಟಿ, ಮತ್ತೆ ಜೋಳದ ಮುದ್ದೆ ಅದನ್ನ ತಿಂತೀನಿ. ಉಪ್ಪಿನಂಶ ತೀರಾ ಕಡಿಮೆ ಮಾಡಿದ್ದೀನಿ ಸಾಕಷ್ಟು. ಜೋಳದ ಮುದ್ದೆ ಎಷ್ಟು ತಿಂತೀರಿ? ಜೋಳದ ಮುದ್ದೆ ನಾನು ಈಗ ಫುಲ್ ಒಂದೊಂದು ಮುದ್ದೆನೂ ತಿಂತೀನಿ ಸರ್. ಒಂದು ಟೈಮ್ಗೆ ಒಂದ್ ಮುದ್ದೆನೂ ತಿಂತೀರಿ? ಒಂದ್ ಮುದ್ದೆನೂ ತಿಂತೀನಿ ಸರ್. ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ಏನು ಪ್ರಾಬ್ಲಮ್, ಚೆನ್ನಾಗಿದ್ದೀನಿ ಈಗ. ಅಲ್ಲಿಗೂ ಇಲ್ಲಿ ಒಂದು 80% ಚೆನ್ನಾಗಿದ್ದೀನಿ. ಇನ್ನೊಂದು 2% ಇದೆ. ಇದು ಅದನ್ನ ನಾನು ರಿಕವರಿ ಆಗ್ಬೇಕು, ಚೆನ್ನಾಗ್ ಆಗ್ಬೇಕು ಅಂತ ನಾನು ಮೆಡಿಸಿನ್ ತಗೊಳಕ್ ಬಂದಿದ್ದೀನಿ. ಜೋಳ ಅಂದ್ರೆ ಯಾವ ಜೋಳ? ಮೆಕ್ಕೆಜೋಳ? ಬಿಳಿ ಜೋಳ. ಬಿಳಿ ಜೋಳ ಅಂದ್ರೆ ಇದು ಸಣ್ಣ ಸಣ್ಣ ಕಾಳಿರ್ತದ ಆ ಜೋಳನ? ಜವಾರ್ ಅಂತಾರಲ್ಲ, ಅದೇ ತಾನೆ? ಜೋಳ ಅಂತಂದ್ರೆ ಜವಾರ್ ಜೋಳ ಅಂತ. ಚೆನ್ನಾಗಿ ಉದ್ದು ಬರುತ್ತೆ. ಮತ್ತೆ ಜೋಳ ಸಣ್ಣ ಸಣ್ಣ ಗೊತ್ತಾಯ್ತು. ಅದು ತಿಂತೀನಿ. ಸೊಪ್ಪುಗಳು ಚೆನ್ನಾಗಿ ತಿಂತೀನಿ. ಸೊಪ್ಪು ಎಲ್ಲ ಹೆಂಗ್ ಮಾಡ್ತೀರಿ? ಸೊಪ್ಪನ್ನೆಲ್ಲ ನಾವು ಕಟ್ ಮಾಡ್ಬಿಟ್ಟು ಬಸ್ಸಾರು ಟೈಪ್? ಇಲ್ಲ ಸರ್, ನೈಟ್ ನೆನೆ ಹಾಕ್ಬಿಡ್ತೀವಿ. ಅದನ್ನ ನೀರೆಲ್ಲ ಬಸ್ಬಿಡ್ತೀವಿ. ತಿರ್ಗಾ ಬಿಸಿನೀರು ಹಾಕಿ ವಾಶ್ ಮಾಡ್ತೀನಿ. ಆ ನೀರನ್ನ ತೆಗೆದು ಬಿಡ್ತೀನಿ. ಮತ್ತೆ ಬೇಯಿಸ್ತೀವಿ. ಬೇಯಿಸಿರೋ ನೀರನ್ನ ತೆಗೆದುಬಿಟ್ಟು ಅದನ್ನ ನಾನು ತಿಂತೀನಿ. ಓಕೆ. ಆ ಬೇಯಿಸೋ ಹೊತ್ನಲ್ಲಿ ಏನೇನ್ ಹಾಕಿರ್ತೀರಿ ಸೊಪ್ಪು ಜೊತೆನಲ್ಲಿ? ಎಲ್ಲಿಗೆ ಸರ್? ಸೊಪ್ಪಿನ ಜೊತೆನಲ್ಲಿ ಬೇಯಿಸೋ ಹೊತ್ನಲ್ಲಿ ಏನೇನ್ ಹಾಕಿರ್ತೀರಿ? ಟೊಮ್ಯಾಟೊ, ಈರುಳ್ಳಿ ಅವೆಲ್ಲ ಹಾಕ್ತಾ ಇರ್ತೀರಾ? ಇಲ್ಲ ಸರ್, ನಾನು ಟೊಮೊಟೊ ಯೂಸ್ ಮಾಡಲ್ಲ, ಏನು ಮಾಡಕ್ಕಲ್ಲ, ಬರೀ ಅದನ್ನೇ ತಿಂತೀನಿ. ಒಂದು ನಮ್ಮ ಮಿಸ್ಸಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಅನ್ನೋ ಸ್ವಲ್ಪ ಅದನ್ನ ಒಗ್ಗರಣೆ ಒಂದು 2 ಡ್ರಾಪ್ ಎಣ್ಣೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಕೊಡ್ತಾರೆ. ವೆರಿ ಗುಡ್. ಟೇಸ್ಟ್ ಇರುತ್ತೆ, ಚೆನ್ನಾಗಿ ತಿಂತೀನಿ. ಮತ್ತೆ ಅರಳಿ ಎಲೆ ಮತ್ತೆ ಬೇವಿನ ಸೊಪ್ಪು ಅದನ್ನ ತಿಂತೀನಿ. ಮತ್ತೆ ಇದ್ರದ್ದು ಬಾಳೆ ದಿಂಡು ಅದನ್ನ ತಿಂತಾ ಇದ್ದೀನಿ. ಮತ್ತೆ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಇದು ಮಾಡ್ಬಿಟ್ಟು ಅದನ್ನ ತಿಂತಾ ಇದ್ದೀನಿ 1 ಸ್ಪೂನು. ಬಾಳೆ ದಿಂಡಿನ ರಸನ ಅಥವಾ ಬಾಳೆ ದಿಂಡು ತಿಂತೀರಿ? ಸರ್, ಬಾಳೆ ದಿಂಡಿನ ಬೇಯಿಸ್ಬಿಡ್ತೀವಿ ನೀರಲ್ಲಿ. ಬೇಯಿಸ್ಬಿಟ್ಟು ಅದನ್ನ ನೀರೆಲ್ಲ ತೆಗೆದ್ಬಿಟ್ಟು ನಾವು ಅದನ್ನ ತಿಂತೀನಿ ಸರ್. ಓಕೆ. ಮತ್ತೆ ಫಿಶ್ ತಿಂತಾ ಇದ್ದೀನಿ. ಫಿಶ್ ಎಷ್ಟು ತಿಂತೀರಿ? 1 ವೀಕ್ಗೆ ಒಂದು 50 ಗ್ರಾಮ್ ತಿನ್ನಿ ಅಂತ ಹೇಳಿದ್ರು. ಬಟ್ ನಾನು ತಿಂತಾ ಇರೋದು ಅಪರೂಪ, ತುಂಬಾ ಖುಷಿಯಾಗಿರುತ್ತೆ. ಡೈಲಿ ಒಂದೊಂದು ತಿಂತಾ ಇದ್ದೀನಿ. ಒಳ್ಳೇದದು, ಅದು ಭಾರಿ ಒಳ್ಳೇದು. ತಿಂತಾ ಇದ್ದೀನಿ. ಬಟ್ ನಮ್ಮ ಇವ್ರಿಗೂ ಕೂಡ ಹೇಳ್ಕೊಟ್ಟಿದ್ದೀನಿ, ಅವರು ಫಾಲೋ ಮಾಡಿ. ಅವರು ಆಲ್ರೆಡಿ ಈಗ 30, ನಾನು ನೀವು ಇಲ್ಲಿ ಕರ್ಕೊಂಡ್ಬರಕ್ ಮುಂಚೆನೆ 30 ಇದು ಕವರ್ ಆಗಿದ್ದಾರೆ. ಸ್ಟ್ರೆಂತ್ ಬಂದಿದ್ದಾರೆ. 30% ನಾನು ಕೊಡ್ಸಿದ್ದೀನಿ. ಮತ್ತೆ ಮೀನ್ ತಗೊಬಂದ್ ಕೊಡ್ತೀನಿ ಡೈಲಿ 2. ಮತ್ತೆ ರೀಸೆಸ್ ರಿಮೂವ್ ಆಯ್ತಾ ಇಲ್ಲ. ಈಗ ಚೆನ್ನಾಗ್ ಆಗ್ತಿದೆ. ಚೆನ್ನಾಗಿ ಅಂದ್ರೆ ಇಷ್ಟಿಷ್ಟು ಬರ್ತಿದೆ. ಇನ್ನು ಫಾಸ್ಟ್ ಅಲ್ಲಿ ಇರ್ಬೇಕು. ನಾನು ಇವತ್ತು ತಗೊಬಂದಿದ್ದೀನಿ. ವೆರಿ ಗುಡ್. ಏನು ಹಂಗಾರೆ ಬರೀ ಮನೆ ಮದ್ದುಗಳಲ್ಲೇ ಅಷ್ಟು ಚೆನ್ನಾಗಿ ಆಗೋಯ್ತು ಹಂಗಾರೆ? ಇನ್ಫಾರ್ಮೇಶನ್ ಕೊಟ್ಟ ಮೇಲೆ ಸೇಮ್ ಅದೇ ಫಾಲೋ ಅಪ್ ಮಾಡಿದೀನಿ ಸರ್. ನನಗೆ 1 ತಿಂಗಳು ಬಂತು ಬ್ಯಾಕಲ್ಲಿ ಇದನ್ನ. ಆಯ್ತು. ಈಗ ಅವ್ರಿಗೆ ನಾನು ಇಂಟರ್ವ್ಯೂ ತಗೊಂಡಿದ್ದು. ನೀವು ಇನ್ನೊಂದ್ಸರಿ ನೆಕ್ಸ್ಟ್ ನೀವು ಚೆನ್ನಾಗದ ನೀವು ತಗೊಳ್ತೀನಿ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು.